ಫ್ರೀ ಆಗ್ಯಾವ ರೀ. ಸಿದ್ದರಾಮಯ್ಯ ಭಾರಿ ಮಾಡಿಟ್ಟೋಗ್ಯಾರ. ಅವ್ರಿಗೆ ಏನು ರೊಕ್ಕ ಹತ್ತಲ್ಲ ರೂಪಾಯಿ ಹತ್ತಲ್ಲ, ಆಧಾರ್ ಕಾರ್ಡ್ ಒಂದು ಹಿಡ್ಕೊಳ್ಳೋದು ಮಾಡಿ ನೋಡ್ರಿಲ್ಲ. ಅಲ್ಲಿ ತೋರಿಸ್ತಾವ ಬಸ್ನಾಗ ಹೊಡೆದಾಡೋದು, ಹೆಣ್ಮಕ್ಳು ಹೊಡೆದಾಡೋದು ತೋರಿಸ್ತಾವ. ಸೀಟೇ ಇಲ್ಲ ಬಸ್ನಾಗ. ಹಾಂ, ಅವ ಎಂದ ಫ್ರೀ ಮಾಡ್ಯಾನ. ಒಬ್ಬ ನಮ್ಮೂರಾಗ ಒಬ್ಬ ಹೆಣ್ಮಗಳು ವಾದಕ್ಕಿನ್ನ ಬಂದೇ ಇಲ್ಲ ಊರ ಕಡೆ ಹೇಳ್ರಿ. ಆಕೆ ಯಾತ್ರದಾಗ ಅದಾಳ. ಹಾಂ, ಈಗ ಮತ್ತೊಂದು ಮಾಡ್ಯಾನ. ಈಗ ನೀವು ಕೇಳಿರನಿಲ್ಲ, ಹೆಣ್ಮಕ್ಳಿಗೆ 1 ವರ್ಷದಿಂದ ಮೊಬೈಲ್ ಫ್ರೀ. ಸಿಮ್ ಏನಂತಾರೆ ಅದಕ್ಕೆ, ಕರೆನ್ಸಿ. 1 ವರ್ಷದಿಂದ ಪೂರ ರಿಚಾರ್ಜ್ ಮಾಡ್ಲಕತ್ತಾರ ಸರ್ಕಾರದವ್ರೆ. ಎಷ್ಟು ಮಾತಾಡ್ಲಿಕ್ಕಿಲ್ಲ. ಕರೆನ್ಸಿ ಹಾಕಿ ಮಾತಾಡತ್ತಂದ್ರೆ ಬೆಳಗ್ಗೆ ತೆಗಿತಾರೆ. ಪುಗಿಸೆಟ್ಟೆ ಕರೆನ್ಸಿ, ಪುಗಿಸೆಟ್ಟೆ ಮೊಬೈಲ, ಪುಗಿಸೆಟ್ಟೆ ಬಸ್ ಅಂತಂದಾಗ ಮತ್ತೆ ಯಾಕೆ ಕೇಳ್ಯಾರ? ಹಂಗೆ ಮಾಡಿಬಿಡ್ರಿ. ಪುಣ್ಯ ಮಾಡಿ ಪುಣ್ಯದ ಗಂಟು ತೊಗೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ, ಇದು ಸತ್ಯ ಸತ್ಯ ತಂದು ಯಾವಾಗ ಪರಮಾತ್ಮನಿಗೆ ಅದು ಮಾತು ಕೊಟ್ಟು 9 ತಿಂಗಳ ತನೂ ಕೂಡ ತಾಯಿ ಗರ್ಭದೊಳಗೆ ಕೂತು ಶಿವ ನೋಡ್ರಿ. ನೀವು ತಾಯಿ ಗರ್ಭದಾಗ ಅಂದ ಮಕ್ಕಳು ಹೆಂಗಿರ್ತಾವತ್ತ ಅನ್ನೋದು ನೀವು ಸ್ಕ್ಯಾನಿಂಗ್ ಮಾಡೋರಿಗೆ ಅಂತ ಕೇಳ್ರಿ. ತಾಯಿ ಗರ್ಭದೊಳಗಿದ್ದ ಮಕ್ಕಳು ಕೈ ಜೋಡಿಸ್ಕೊಂಡೇ ಕುಂತಿರ್ತಾವ. ಯಾಕ? ಪರಮಾತ್ಮನಿಗೆ ಮಾತು ಕೊಟ್ಟಿರ್ತಾವ. ಆ ಪರಮಾತ್ಮನಿಗೆ ಮಾತು ಕೊಟ್ಟಿರ್ತಕ್ಕಂಥ ಅನುಗುಣವಾಗಿ ಆ ಮಗು ತಾಯಿ ಗರ್ಭದೊಳಗೆ ಕೈ ಜೋಡಿಸ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಮಾಡ್ತಾ ಯಾವಾಗಿಂದ ಶಿವ ಅನ್ಕೋತಂದ ಬಂದು ಯಾವಾಗಿಂದ ತಾಯಿ ಗರ್ಭದಿಂದ ಭೂಮಿಗೆ ಬಿತ್ತೋ ಅದು ಶಿವ ಅನ್ನೋದನ್ನು ಮರೆತು ಚಾ ಬೇಡ್ಲಕ್ಕತ್ತ. ಏನ್ರಿ? ಹೆಂಗ ಕರಿಗಡ ಬನ್ನೋದು ಮರೆತು ಹುಯ್ ಕತ್ತುಕೊಂಡು ಹೆಂಗ ಅಂದಲ್ಲ, ಹಂಗ ನಾವು ಶಿವ ಅನ್ನೋದನ್ನು ಮರ್ತೀವಿ, ಹರ ಅನ್ನೋದನ್ನು ಮರ್ತೀವಿ. ಇದು ಎಲ್ಲವನ್ನು ಕೂಡ ಮರೆತು ಬೇರೆದ್ದೇ ಬೇಡಕತ್ತೀವಲ್ಲ, ಇದು ಮನುಷ್ಯನ ಜೀವನ ಅಲ್ಲ. ನಮ್ಮ ಜೀವನ ಅಂದ್ರೆ ಏನು? ಯಾಕಂದ್ರೆ ಮನೆಯ ವಿಷಯ ಅಂತ ಹೇಳಿದ್ಮೇಲೆ ಜೀವನ ಅಂದ್ರೆ ಏನು? ಖಾನಾ ಪೀನಾ ಮೋಜ್ ಮಸ್ತಿ ಕರ್ನ ದಿನ ಛಲೆ ಜಾನ ಹತ್ತಕೊಂಡ್ರ ಅಂದ್ರೆ ನಾವು ಬರೀ ಅಂದ್ರೆ ಈ ಭೂಮಿಗೆ ಬಂದಿದ್ದೆ ಅಂದ್ರೆ ನಾವು ಬರೀ ಮೋಜ್ ಮಸ್ತಿ ಮಾಡಕ್ಕೆ ಬಂದಿರ್ತಕ್ಕಂಥವ್ರಲ್ಲ. ನಾವು ಎಲ್ಲರಿಂದ ಸೆರೆ ಕುಡ್ದಂದ್ರೆ ಇನ್ನೊಬ್ಬರಿಂದ ಟೀಕಾ ಮಾಡಕ್ಕೆ ಈ ಭೂಮಿಗೆ ಬಂದಿರ್ತಕ್ಕಂಥವ್ರಲ್ಲ. ನಾವು ಇನ್ನೊಬ್ಬರಿಂದ ನಿಂದ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಇನ್ನೊಬ್ಬರ ಕಣ್ಣೊಳಗೆ ನೀರು ತರಿಸಿ ನಾವು ಮಾಡಬಾರ್ದಿಂದ ಮಾಡಿದ ಪಾಪ ಕಾರ್ಯಗಳನ್ನು ಮಾಡೋಕೆ ಈ ಭೂಮಿಗೆ ಬಂದಿರತಕ್ಕಂಥವರಲ್ಲ. ಹಾಗಾದ್ರೆ ನಾವು ಯಾಕೆ ಈ ಭೂಮಿಗೆ ಬಂದಿವೆ ಎತ್ತಿಕೊಂಡೆ ಕೇಳಿದ್ರೆ, ಜಗತ್ತಿನೊಳಗೆ ಯಾರಿಗೂ ಕೊಡದೇ ಇರತಕ್ಕಂಥ, ಯಾವ ಜೀವಿಗಳಿಗೂ ಕೊಡದೇ ಇರತಕ್ಕಂಥ ಒಂದು ಸಾಮರ್ಥ್ಯವನ್ನು ಮನುಷ್ಯನಿಗೆ ಕೊಟ್ಟಾನೆ. ಅದು ಯಾವುದು ಎತ್ತಿಕೊಂಡೆ ಕೇಳಿದ್ರೆ ಶಿವನಾಮ ಸ್ಮರಣೆ ಮಾಡೋಕ್ಕೆ ನಾಲಿಗೆ ಕೊಟ್ಟ. ನಮ್ಮ ನಾಲಿಗೆ ಎದಕ್ಕೂ ಕೊಟ್ಟಾನ? ಸುಮ್ಮನೆ ಕಲ್ಪನೆ ಮಾಡ್ಕೋರಿ. ಭಗವಂತ ನಮ್ಮ ಮಾತಾಡ್ತಕ್ಕಂಥ ಸಾಮರ್ಥ್ಯ ಕೊಟ್ಟಾನಲ್ಲ, ಇದು ಎದುರು ಸಲ ಕೊಟ್ಟಾನ ತಗೊಂಡು ಕೇಳಿದ್ರೆ ಇನ್ನೊಬ್ರಿಗೆ ಬಯ್ಯಕ್ಕಲ್ಲ, ಇನ್ನೊಬ್ರದಿಂದ ಟೀಕಾ ಮಾಡೋಕ್ಕಲ್ಲ, ಇನ್ನೊಬ್ರದಿಂದ ನಿಂದ ಮಾಡೋಕ್ಕಲ್ಲ, ಏನ್ರಿ ಇನ್ನೊಬ್ರ ಮನೆಯಿಂದ ಹಾಳು ಮಾಡೋಕ್ಕೆ ಅಂತ ಭಗವಂತ ನಾಲಿಗೆ ಕೊಟ್ಟಿಲ್ಲ. ಪರಮಾತ್ಮ ಯಾಕೆ ಮನುಷ್ಯನಿಗೆ ನಾಲಿಗೆ ಕೊಟ್ಟಾನ ತಗೊಂಡು ಕೇಳಿದ್ರೆ ತನ್ನ ಧ್ಯಾನವನ್ನು ಆನಂದದೊಳಗೆ ಮಾಡಲಿ. ಏನ್ರಿ? ಶಿವ ಪರಮಾತ್ಮ ಶಿವನ ಧ್ಯಾನ ಮಾಡಬೇಕಾಗಿದೆ. ಈ ನಾಲಿಗೆಯಿಂದ ಭಗವಂತನ ಧ್ಯಾನ ಮಾಡಬೇಕಾಗಿದೆ. ಹೇಳ್ತಾರಿಲ್ಲ, ಶಿವನೆಂದರೆ ಭಯವಿಲ್ಲೋ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶರಣರಿಂದ ಹೇಳ್ತಾರೆ, ಪರಮಾತ್ಮನ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಭಗವಂತನ ಧ್ಯಾನ ಒಂದು ಬಿಟ್ರೆ ನೀನು ಬೇರೆದೇನು ಕೊಡದ ಬೇಕಾಗಿಲ್ಲ ಮನುಷ್ಯನಿಗೆ. ಪರಮಾತ್ಮನ ನಾಮಸ್ಮರಣೆ ಈ ನಾಲಿಗೆದಿಂದ ನಾವು ಏನು ನುಡಿಬೇಕಾಗ್ಯದ ತಗೊಂಡು ಕೇಳಿದ್ರೆ ಕೆಟ್ಟದನ್ನು ನುಡಿಯೋದಕ್ಕಿಂತ ನಾವು ಭಗವಂತನ ಧ್ಯಾನ ಅಂತಕ್ಕಂಥದ್ದು ಮಾಡಬೇಕಾಗ್ಯದ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಉಪದೇಶ ಮಾಡಬೇಕಾಗ್ಯದ, ಇನ್ನೊಬ್ಬರಿಗೆ ಒಳ್ಳೆಯ ಮಾತುಗಳನ್ನು ಹೇಳಬೇಕಾಗ್ಯದ. ಈ ನಾಲಿಗೆಯಿಂದ ಕೆಟ್ಟ ಮಾತುಗಳನ್ನು ತೆಗೆದು ಏಸು ಕಾಲಕ್ಕೆ ಕುಡಿದು ಬರಬಾರ್ದು. ಏನ್ರಿ? ಹೇಳ್ತಾರಿಲ್ಲ, ಮಾತ ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತ ಮನೆ ಕೆಡಿಸ್ತದೆ, ತೂತು ಒಲಿ ಕೆಡಿಸ್ತದೆ. ಯಾಕೆ ಮಾತಿನ ಬಗ್ಗೆ ಇಟ್ಟು ಹೇಳ್ತಾರೆ ತಗೊಂಡು ಕೇಳಿದ್ರೆ, ಮನುಷ್ಯನ ನಾಲಿಗೆಗಿಂದ ಒಂದು ಮಾತುಗಳಿಗಿಂದ ಭಾಳ ಕಿಮ್ಮತ್ತಿದೆ. ಮನುಷ್ಯನ ಮಾತಿಗಿಂದ ಒಂದು ಬೆಲೆ ಇದೆ. ಮಾತಿನಿಂದಲೇ ಜಗಳ, ಮಾತಿನಿಂದಲೇ ಹಾಗೆ, ಮಾತಿನಿಂದಲೇ ಪ್ರೀತಿ. ಏನ್ರಿ? ಪ್ರೀತಿದಿಂದ ಯಾರಿಂದ ಆರಾಮಿದ್ದೀರಣ್ಣ, ನಮಸ್ಕಾರ ಅಣ್ಣ, ಇಟ್ಟಂದ್ರೆ ಎಷ್ಟು ಪ್ರೀತಿ ಅನ್ನಿಸ್ತದ್ರಿ. ಅವ ಎದುರು ಬಂದವನು ಕೂಡ ಆರಾಮಿದ್ದೇನೆ ರೀ ಅಣ್ಣವ್ರು, ನಮಸ್ಕಾರ. ಅದೇ ಇದ್ರಂದ ಏನೋದಪ್ಪ ಮಗನ, ಏನ್ರಿ ಅವ ಪಾಪ ಬಡವ ಇರ್ತಾನ, ಶ್ರೀಮಂತನಿಗೆ ನಮಸ್ಕಾರ ರೀ ಸಾಕೋರು, ನಮಸ್ಕಾರ ಗೌಡ್ರ ತಂದು ಕೂಡ ಹೇಳೋದಪ್ಪ ಮಗನ, ನಮಸ್ಕಾರ ಇಲ್ಲಿ ತಿರುಗಿ. ಈ ಮಾತಿನೊಳಗೆ ಈ ನಾಲಿಗೆ ಒಳಗೆ ಎಷ್ಟು ತಾಕತ್ತದ ತಗೊಂಡ ಕೇಳಿದ್ರೆ, ಏನ್ರಿ ಮಾತಿಗೆ ಎಷ್ಟು ಬೆಲೆ ಅದ ತಗೊಂಡ ಕೇಳಿದ್ರೆ, ಈ ಒಂದು ಮಾತು ಆಡಿಬಿಟ್ಟಿವೆ ತಗೊಂಡ್ರೆ ಇಡೀ ಜಗತ್ತಿಗೆ ಬೆಂಕಿ ಹತ್ತದ. ಏನ್ರಿ? ಒಂದು ಮನೆಯಾಗಿಂದ ಕಿರಿಕಿರಿ ಹತ್ತಬೇಕಾದ್ರೆ ಒಂದು ಮಾತಿನಿಂದನೇ. ಮನೆಯಾಗಿಂದ ಗಂಡ ಹೆಂಡತಿ ಜಗಳ ಆಡಬೇಕಾದ್ರೆ ಯಾರಿಂದ? ಒಂದು ಮಾತಿನಿಂದನೇ.
ಇವತ್ತು ಗಂಡ ಬೈಲಕತ್ತಾನ ಏನೋ ಒಂದು ಮಾತು ಅಂದನು ತಿಳ್ಕೊಂಡ್ರೆ ತಿರುಗಿಸಿ ಅಂದ ಒಂದು 18 ಮಾತು ನೀವು ಮಾತಾಡಿದ್ರಲ್ಲ, ನೀವು ಹೆಣ್ಮಕ್ಳು ಲತ್ತಿ ತಿತ್ತೀರಿ. ಯಾಕ್ರಿ ಮತ್ತೆ ಬರೋದು ನಮ್ಮ ಮಠಗಳಿಗೆ, ನನ್ನ ಗಂಡ ನಾನು ನೋಡಿದ್ರೆ ಗುರ್ರತಾನೆ ಅಪ್ಪ, ಅದಕ್ಕೊಂದು ತಾಯಿ ಕಟ್ಟಿದ್ರೆ ಯಾರಿಂದ ಗುರ್ರ ಅನ್ನೋದು ಬಿಟ್ಟಾರ. ಏನದಂತೀರಿ ನೀವು ತಾಯ್ತದಾಗ? ಏನೂ ಇಲ್ಲ, ಮಾತಿನೊಳಗೆ ಅದ ಏನ್ರಿ. ಅಪ್ಪಿ ತಪ್ಪಿ ಅಂದಾಗ ಗಂಡ ಸಿಟ್ಟಿಗೆ ಬಂದಾಗ ಹೆಂಡತಿ ಗಪ್ ಕುಂದಿರ್ಬೇಕು, ಹೆಂಡತಿ ಸಿಟ್ಟಿಗೆ ಬಂದಾಗ ಅಂದ ಗಂಡ ಗಪ್ ಕೂತು ಬಿಟ್ರಿ ಎತ್ತಿಕೊಂಡ್ರೆ ಮಾತಿನಿಂದ ಯಾವ ಜಗಳನ್ನೂ ಕುಡ್ದು ಬರೋಂಗಿಲ್ಲ, ಯಾವುದು ಕುಡ್ದು ಬರೋಂಗಿಲ್ಲ. ಮಾತಿನಿಂದಲೇ ಪ್ರೀತಿ. ನೀವು ಅತ್ತಿದಿಂದ ಪ್ರೀತಿಯಿಂದ ಮಾತಾಡ್ಸಿ ನೋಡ್ರಿ, ಏನ್ರಿ ಗಂಡನಿಂದ ಪ್ರೀತಿಯಿಂದ ಮಾತಾಡ್ಸಿ ನೋಡ್ರಿ, ಅವು ಗಂಡದ್ರೆ ಎಷ್ಟು ಪ್ರೀತಿ ಮಾಡ್ತಾವೆ ನಿಮ್ಮನ್ನು. ಸುರುವಿನ ದಿವಸ ನಿಮಗೊಂದು ಐಡಿಯಾ ಹೇಳ್ತೀನಿ, ಗಂಡದ್ರೆ ನಿಮ್ಗೆ ಹೊಡಿಬಾರ್ದಾಗಿತ್ತಿಲ್ಲ. ನಾ ಹೇಳಿದ್ದೊಂದು ಐಡಿಯಾ ಮಾಡಿ. ಏನು ಐಡಿಯಾ? ಮಧ್ಯಾಹ್ನದಾಗ ಮನೆಗೆ ಬರ್ತಿರ್ತಾನೆ ತಿಳ್ಕೊರಿ. ಮೊದಲೇ ಸುಡು ಬಿಸಿಲ ಕುಡ್ತೋಳು ಸಾಲ, ಮಳೆ ಇಲ್ಲ ಪಳೆ ಇಲ್ಲ, ತಲೆ ಟೆನ್ಷನ್ ಮಾಡ್ಕೊಂಡು ತಲೆ ತುರಿಸ್ಕೋತ ಬರ್ತಿರ್ತಾನೆ ಮನೆಗೆ. ಅವ ಮನೆಗೆ ಬರೋದ್ರಾಗ ನೀವೇನು ಅನ್ಬೇಕು, ನೀವು ಹಂಗೆ ಅನ್ನಲ್ಲ. ಈಗ ನೆನಪಾಗದ ಮನಿ ಬಾ ಸಿನಿಮಾ ಕೂಳ ಗಂಡಗ ಅಂತೀರಿಲ್ಲ. ಅದು ಮೊದಲೇ ತಲೆ ಟೆನ್ಷನ್ ಆಗಿದೆ. ನನಗೆ ಹತ್ತಿದ ನಿನಗೇನು ಹತ್ತದ, ಹಂಗೆ ಬರ್ನ ಟೊಳ ಹೊಡಿನಿ ಅಂಥದ್ದು ಗಂಟೆ ಬಿತ್ತೆ ಹೂವು ನನಗೆ. ನಮ್ಮ ಅವ್ವ ಅಂಥವ್ರಿಗೆ ಕೊಟ್ಟಳು, ನಮ್ಮ ಅಪ್ಪ ಅಂಥದಕ್ಕೆ ಕೊಟ್ಟ. ವರ್ಷ ಮೂಲ ಹಾಕಿ ಕೂತಿದ್ದೆ ನನಗೆ ಗಂಡಿಗೆ ಮೂಲ ಹಾಕಿ ಕೂತಿದ್ದೆ ಅತ್ತ. ಅವ ಒಂದೇ ಮಾತಂದ್ರೆ ಏನ್ರಿ ಇದು ಅಲ್ಲ, ಇಟ್ಟಾಯ್ತು ಅಂದ್ಕೊಂಡು ಮತ್ತೆ ಸಿಟ್ಟು ಬರ್ತದಿಲ್ಲ ಗಂಡಗೆ. ಅದು ಹೊಡಿತು. ಅವು 2 ಹರಕ್ಕೆ ಸೀರೆ ಇಟ್ಕೊಳ್ಳೋದು, ತವ್ರ ಮನೆಗೆ ಹೋಗೋದು. ಅದ್ರಾಗೆ ಬಸ್ ಒಂದು ಫ್ರೀ ಆಗ್ಯಾವ ರೀ. ಸಿದ್ದರಾಮಯ್ಯ ಭಾರಿ ಮಾಡಿ ಇಟ್ಟೋಗ್ಯಾರ. ಅವ್ರಿಗೆ ಏನು ರೊಕ್ಕ ಹತ್ತಲ್ಲ ರೂಪಾಯಿ ಹತ್ತಲ್ಲ, ಆಧಾರ್ ಕಾರ್ಡ್ ಒಂದು ಹಿಡ್ಕೊಳ್ಳೋದು ನೋಡ್ರಿಲ್ಲ. ಅಲ್ಲಿ ತೋರಿಸ್ತಾವೆ ಬಸ್ನಾಗ ಹೊಡೆದಾಡೋದು, ಹೆಣ್ಮಕ್ಳು ಹೊಡೆದಾಡೋದು ತೋರಿಸ್ತಾವೆ. ಸೀಟೇ ಇಲ್ಲ ಬಸ್ನಾಗ. ಹಾಂ, ಅವ ಎಂದ ಫ್ರೀ ಮಾಡ್ಯಾನ. ಒಬ್ಬ ನಮ್ಮೂರಾಗ ಒಬ್ಬ ಹೆಣ್ಮಗಳು ವಾದಕ್ಕಿನ್ನ ಬಂದೇ ಇಲ್ಲ ಊರ ಕಡೆ ಹೇಳ್ರಿ. ಆಕೆ ಯಾತ್ರದಾಗ ಅದಾಳ. ಹಾಂ, ಈಗ ಮತ್ತೊಂದು ಮಾಡ್ಯಾನ. ಈಗ ನೀವು ಕೇಳಿರನಿಲ್ಲ, ಹೆಣ್ಮಕ್ಳಿಗೆ 1 ವರ್ಷದಿಂದ ಮೊಬೈಲ್ ಫ್ರೀ. ಸಿಮ್ ಏನಂತಾರೆ ಅದಕ್ಕೆ, ಕರೆನ್ಸಿ. 1 ವರ್ಷದಿಂದ ಪೂರ ರಿಚಾರ್ಜ್ ಮಾಡ್ಲಕತ್ತಾರ ಸರ್ಕಾರದವ್ರೆ. ಎಷ್ಟು ಮಾತಾಡ್ಲಿಕ್ಕಿಲ್ಲ. ಕರೆನ್ಸಿ ಹಾಕಿ ಮಾತಾಡತ್ತಂದ್ರೆ ಬೆಳಗ್ಗೆ ತೆಗಿತಾರೆ. ಪುಗಿಸೆಟ್ಟೆ ಕರೆನ್ಸಿ, ಪುಗಿಸೆಟ್ಟೆ ಮೊಬೈಲ, ಪುಗಿಸೆಟ್ಟೆ ಬಸ್ ಅಂತಂದಾಗ ಮತ್ತೆ ಯಾಕೆ ಹೇಳ್ಯಾರ? ಹಂಗೆ ಮಾಡಿಬಿಡ್ರಿ. ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ನಿಮಗೆ. ಅದಕ್ಕೆ ಗಂಡು ಸಿಟ್ಟಿಲೆ ಬರ್ತಿರ್ತದೆ ತಿಳ್ಕೊರಿ. ಮಧ್ಯಾಹ್ನದಾಗ ನೀವು ಇಲ್ಲೇ ಮನೆಗೆ ಚಲೋ ಮಾಡೋದು, ಬತ್ತಲೆ ಚೀ ಕಳ್ಳ ಗಂಡಗೆ ಅನ್ನೋದ್ರಿ. ಮತ್ತು ಅದು ಖುಷಿ ಆಗ್ಬೇಕಿಲ್ಲ ಅದಕ್ಕೆ. ಮತ್ತು ಇಲ್ಲೇನ ಮನೆಯಾಗಿದ್ದನ್ನು ಮಾರಿ ಗಂಟು ಹಾಕ್ಕೊಂಡೇ ಇರೋದು, ಅದು ಹೊರಗೆ ಹೋದ್ರೆ ಗಂಟು ಹಾಕ್ಕೊಂಡೇ ಇರೋದತ್ತದ. ಈಗ ಅದಕ್ಕೆ BP ಶುಗರ್ ಹೆಚ್ಚಿಗೆ ಬರ್ಲಾಗತ್ತ. ಹೌದಾ ಇಲ್ಲ? ಅವನು ನಗಬೇಕು, ನೀವು ನಗಬೇಕು. ಅದಕ್ಕೆ ಚಲೋ ಮಾಡೋದು, ಬತ್ತಲೆ ಚೀ ಕಳ್ಳ. ಏನ್ರಿ ಹಾಲು ಕುಡಿತೇನು ನಾನು ರಾಜ? ಏನು ಹಾಲು ಕುಡಿತು ರಾಜ? ಏನು ಉಂಡು ಕುಡಿತೇನು? ಉಣ್ಣದಕ್ಕಿಂತ ಮೊದಲೇ ಕುಡಿತು ರಾಜ? ಏನ್ರಿ ಹಿಂಗೆ ಒಂದು 2-3 ಮಾತು ಮಾತಾಡಿದ್ರೆ ಅದು ಎಷ್ಟು ಖುಷಿ ಆಗ್ತದೆ. ಯಾಕೋ ಇವತ್ತು ನಾನು ಹೆಣ್ತಿ ಅವು ಎದಿ ಹೊಡ್ಲಿಕ್ಕತ್ತಾವ ಗಣಮಕ್ಕಳು. ಹಿಂಗೆ ತಲೆಬಾಗಲ್ದಾಗ ಕಾಲಿಟ್ಟುಕೊಂಡು ನೀವು ಹೆಣ್ಮಕ್ಳು ನಕ್ಕೋತಿದ್ರಿ ಅಂತಂದರೆ ಒಳಗೆ ಬರ್ತಾವೆ. ನಿಮ್ಮನ್ನು ನೋಡಿದ್ರಲ್ಲಿ ಅಪ್ಪೋ ಸತ್ಯ ಡೇಂಜರ್ ಅದ ಅನ್ನೋದು. ಮತ್ತು ಹೊಳ್ಳಿ ಬಸ್ ಸ್ಟ್ಯಾಂಡ್ ಕಡೆ ಹೋಗೋದು, ತಿರುಗಾಡಿ 10 ಮಣಿಗೆ ಕುಡ್ದೆ ಮನೆಗೆ ಬರ್ಬೋದು. ಅದಕ್ಕೆ ಹಂಗೆ ಮಾಡಬೇಡ್ರಿ. ನೀವು ನಕ್ಕೋಂತೀರಿ ನೋಡಿರಿ. ನೀವು ನಗುದ್ರೊಳಗಿರ್ತಕ್ಕಂಥ ಏನ್ರಿ ಶಕ್ತಿ, ನಗುದ್ರೊಳಗಿರ್ತಕ್ಕಂಥ ಆನಂದ, ನಗುದ್ರೊಳಗಿರ್ತಕ್ಕಂಥದ್ದು ಆರೋಗ್ಯ ಅಂತಕ್ಕಂಥದ್ದನ್ನು ನೀವು ಪರೀಕ್ಷೆ ಮಾಡಿ ನೀವು ನಕ್ಕೋಂತೀರ್ರಿ. ನಗುದ್ರೊಳಗೆ ನಿಜವಾಗಿರ್ತಕ್ಕಂಥ ಆರೋಗ್ಯ. ಒಂದು ವೇಳೆ ನಾವು ನಗಲಿಲ್ಲ ಮಾಡಲಿಲ್ಲ, ಯಾವತ್ತೂ ಕೂಡ ಸಿಟ್ಟಿನಾಗೆ ಇರ್ತೀವಿ ಎತ್ತಿಕೊಂಡ್ರೆ ನಾವು ಎಲ್ಲ ಇರಬಾರ್ದಿಂದ ರೋಗಗಳಿಂದ ಎಲ್ಲವೂ ಕೂಡ ಬರ್ತಾವೆ. ಅದಕ್ಕೆ ಅದನ್ನು ಮಾಡೋದಿಲ್ಲ. ನಮ್ಮ ಮಾತಿನಿಂದಲೇ ಈ ಭಗವಂತನ ನಾಲಿಗೆ ಕೊಟ್ಟನ ತಗೊಂಡು ನಿಮ್ಮ ಪ್ರಾರಂಭದೊಳಗಿನ ಹೇಳಿದ್ನಲ್ಲ, ಏನಂತೀವಿ? ಭಗವಂತ ನಮಗೆ ನಾಲಿಗೆ ಕೊಟ್ಟಿದ್ದೆ ಅವನು ಧ್ಯಾನ ಮಾಡಕ್ಕೆ, ಅವನು ನಾಮಸ್ಮರಣೆ ಮಾಡಕ್ಕೆ, 4 ಮಾತಿಂದ ಒಳ್ಳೇದನ್ನು ಮಾತಾಡಕ್ಕೆ. ಮಾತಾಡ್ರಿ ಬೇಡ ತಗೊಂಡಂಗಿಲ್ಲ. ಯಾಕಂದ್ರೆ ಮಾತಿಗೆ ಅನ್ನೋ ಒಂದು ಕಿಮ್ಮತ್ತದ ಏನ್ರಿ. ಮಾತಿಗೂ ಕೂಡ ಬೆಲೆ ಇರ್ತದೆ. ನಮ್ಮಲ್ಲಿ ಒಬ್ಬವ ಆ ಅಂಗಡಿ ಇಟ್ಟಿದ್ದ. ಎದರದು? ಮಾತು ಮಾರುವ ಅಂಗಡಿ ಎತ್ತಿಕೊಂಡು ಇಟ್ಟಿದ್ದ. ಮಾತೇ ಮಾರ್ತಿದ್ದ. ಇನ್ನು ಬಂದಿನಲ್ಲಿ ಮೂರಿಗೆ ಮಾತು ಮಾರ್ಲಕ್ಕ ಏನ್ರಿ, ನನ್ನ ಮಾತೇ ಬಂಡವಾಳ. ಪಾಪ ಮಾತು ಮಾರುವ ಅಂಗಡಿ ಎತ್ಕೊಂಡು ಬೋರ್ಡ್ ಹಾಕ್ಯಾನ. ಒಬ್ಬ ಏನು ಮಾಡ್ಯಾನ ಏನ್ರಿ, ಅಗದಿ ಸಂತಿಗೆಂದ ಹೋಗ್ಯಾನ. ಎಲ್ಲ ಮಾಲ ಮಸೀಲ ಮಾರಿ ಕಿಸಿ ತುಂಬ ರೊಕ್ಕ ಇಟ್ಕೊಂಡಾನ. ಅಗದಿ ಸಿಗರೇಟ್ ಸೇದ್ಕೋತ ಹೊಂಟಿದ್ದ ಮಾರ್ಕೆಟ್ನಾಗ.
ಹೋಗೋದ್ರೊಳಗೆ ಅದು ಮಾತು ಮಾರುವ ಅಂಗಡಿ ಎತ್ಕೊಂಡು ಬೋರ್ಡ್ ಹಾಕಿತ್ತು. ಎಲ್ಲಿ? ಇಂಡ್ಯಾಗ. ಬೋರ್ಡ್ ಹಾಕೋದು ಕೂಡ ನೀವು ಅದೆಂಥ ಮಾತು ಮಾರ್ತಿರ್ಬೇಕು ಮರ ಎತ್ಕೊಂಡು ವಾದ ಹೋದ್ಕೊಂಡು ಏನು ರೀ ಅಣ್ಣವ್ರು ಏನು ಮಾರ್ತೀರಿ? ಬೋರ್ಡ್ ಏನದ ಮಾತು ಮಾರ್ತೀರಿ. ಎಂಥ ಮಾತು ಹೇಳ್ತೀರಿ ಅಂದ. ಒಂದು ಮಾತಿಗೆ 2,000 ರೂಪಾಯಿ ಅದು. ನೀ 2,000 ರೂಪಾಯಿ ಕೊಟ್ಟು ಒಳಗೆ ನಿನಗೆ ಮಾತು ಹೇಳ್ತೀವಿ ನಾವು. ಇವ ಅಂದ ಅದು ಎಂಥದ್ರಿಗೆ ಹೇಳ್ತಿರ್ಬೇಕು ನೋಡ್ಬೇಕಂತಂದ್ರೆ ಹೋದ್ರೋಗಲ್ಲಕ್ಕಂತಂದು 2,000 ರೂಪಾಯಿ ಕೊಟ್ಟು ಯಾವಾಗಿಂದ 2,000 ರೂಪಾಯಿ ಕೊಟ್ಟ ಇವ 2,000 ರೂಪಾಯಿ ತೊಗೊಂಡು ಇವನಿಗೊಂದು ಮಾತು ಹೇಳ್ದ. ಎಲ್ಲಿ ಜಗಳ ನಡೀತಾವಲ್ಲ ನಿಂತು ನೋಡಬೇಡ ಹೋಗಂದ. ಎಲ್ಲಿ ಜಗಳ ನಡೀತಾವಲ್ಲ ಅಲ್ಲಿ ನಿಂತು ನೋಡಬೇಡ ಹೋಗು ಅಂದ. ಇವ ಅಂದ ಇದೇನು ಮಾತಾ ಅಂದ. ನಮಗೇನು ಗೊತ್ತಿಲ್ಲ ಒಮ್ಮರ ನಮ್ಮ ರೊಕ್ಕ ನಮ್ಗೆ ಕೊಡೋಂದ. ನಡಿ ಮಾತು ಹೇಳಿ ನಡಿ. ಯಾವಾಗಿಂದ ಸುಮ್ಮನೆ 2,000 ರೂಪಾಯಿ ಕೊಟ್ಟು ತಲೆ ತುರಿಸ್ಕೋದು ಬತ್ತು. ಊರಿಗೆ ಬಂದು ನಾದ ಬಸ್ ಸ್ಟ್ಯಾಂಡಿಗೆ ಇಳಿಯೋದ್ರಾಗ ಊರು ಗೌಡ ಕುಲ್ಕೊಂಡು ಎಡ್ಡು ಹೊಡೆದಾಡಕತ್ತಿ. ಇವನಿಗೆ ಅವ ಹೊಡಿ ಇವನಿಗೆ ಅವ ಹೊಡಿ ಏನ್ರಿ ಎರಡು ಒಬ್ರಿಗೊಬ್ರಿಂದ ತಲೆ ಹೊಡ್ಕೊಳಕತ್ತಿದ್ದು. ಅಲ್ಲಿ ಯಾರು ಇದ್ದಿಲ್ಲ. ಇವ ಮೊದಲೇ 2,000 ರೂಪಾಯಿ ಕೊಟ್ಟು ಇದು ಕೇಳಿ ಹೋಗೇನಿಲ್ಲ. ಸುಮ್ಮ ತನ್ನ ಊರಿಗೆ ತನ್ನ ಮನೆಗೆ ಹೋಗ್ಬೇಕಿಲ್ಲ. ಇವನಿಗೆ ಹೊಡೆದು ಅವ್ರಿಗೆ ಹೊಡೆದು ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ದ. ಬಿಡಿಸರಿ ಬಿಡಿಸ್ಬೇಕಿಲ್ಲ, ಬಿಡಿಸೋದನ್ನು ಮಾಡಲಿಲ್ಲ. ಸುಮ್ಮ ಒಂದು ಸಾವನು ಹುಡುಕ್ಯಾಡ. ಯಾವಾಗಿಂದ ಇಟ್ಟು ಮಾಡ್ತು ಮುಂದದು ಕೇಸ್ ಹೋಯ್ತು ಪೊಲೀಸ್ ಸ್ಟೇಷನ್ಗೆ. FR ಆಯಿತು, ಚಾರ್ಜ್ ಶೀಟ್ನೂ ಆಯಿತು. ಮುಂದೆ ಕೋರ್ಟಿಗೆ ಹೋಗ್ಬೇಕಲ್ಲ. ಸಾಕ್ಷಿ ಯಾರು ಹೇಳ್ಬೇಕು? ಇದು ನಿಂತಿರ್ತಾರೆ ಕೈ ಕಟ್ಕೊಂಡು ನಿಂತು ನೋಡ್ಯಾನ. ಅಲ್ರಿ ಅಲ್ಲಿ 2,000 ರೂಪಾಯಿ ಕೊಟ್ಟು ಕೇಳಿ ಬಂದಾನ. ಮಾತನ್ನು ಕೂಡ ನಿಂತ್ಕೊಂಡು ನೋಡ್ಯಾನ. ಅವ ಗೌಡ ಬಂದ ಅವ್ರ ಮನೆಗೆ. ಏಯ್ ಮಗನ ನಾಳೆಗಿಂದ ಮುದ್ದತ್ತದ, ನಾಳೆಗಿಂದ ಇದು ಅದ, ನೀ ಬಂದಿಂದ ನನ್ನ ಪರವಾಗಿಂದ ಸಾಕ್ಷಿ ಹೇಳ್ಬೇಕು. ಕುಲ್ಕಣಿನೇ ನನಗೆ ಹೊಡೆದನ ತೊಗೊಂಡು ಹೇಳ್ಬೇಕು. ಒಂದು ವೇಳೆ ಹೇಳಿಲ್ಲ ಮಗನ ಈ ಊರಾಗ ಹೆಂಗಿರ್ತಿ ಇರು, ಯಾಕೆ ಊರು ಗೌಡ್ರು ಅಂದ್ಕೊಳ್ಳಿ. ಇಲ್ರಿ ಅಣ್ಣವ್ರು ನಾನು ನಿಮ್ಮಂತೆ ಹೇಳ್ತೇನೆ. ಇವ ಹೇಳಿ ಹೋಗಿದ್ರೆ ಕುಲ್ಕಣಿ ಬಂದ. ಅವ ಅಂದ ಏಯ್ ಗೌಡ್ನೇ ನನಗೆ ಹೊಡೆದನ ತೊಗೊಂಡು ಹೇಳ್ಬೇಕು ನೀನು ನನ್ನ ಪರವಾಗಿ ಸಾಕ್ಷಿ. ಒಂದು ವೇಳೆ ಹೇಳಿಲ್ಲ ಮಗ ನಿನ್ನ ಕಾಗದ ಪತ್ರ ನನ್ನ ಬಲೆ ಅವಾಗ ಕುಲ್ಕಣರ ಬಲೆ ಇರ್ತಿದ್ವು ಅವು. ಅಂದ್ಕೊಳ್ಳ ಇಲ್ರಿ ಅಣ್ಣ ನಿಮ್ಮದೇ ಹೇಳ್ತೀನಿ ಸಾಕ್ಷಿ ಅಂದ. ಮುಂಜಾನೆ ತಯಾರಾಗ ಏನ್ರಿ ಗೌಡ್ನು ಮುಂಜಾನೆ ತಯಾರಾಗಂದ, ಇವ ಕುಲ್ಕಣಿನೂ ಮುಂಜಾನೆ ತಯಾರಾಗಂದ. ಆ ಊರಿಗೆ ಇರೋದೇ ಒಂದು ಬಸ್ಸ ಏನ್ರಿ. ಇವ್ರು 3 ಮಂದಿ ಅದೇ ಬಸ್ನಾಗಾರ. ಕುಲಕರ್ಣಿನೂ ಇವಂದೇ ಟಿಕೆಟ್ ತೆಗಿಸಾನ, ಗೌಡ್ನು ಇವಂದೇ ಟಿಕೆಟ್ ತೆಗಿಸಾನ. ಸಾಕ್ಷಿ ಹೇಳಕ್ಕೆ ಹೋಗ್ಬೇಕಲ್ಲ. ಇಬ್ಬರು ಕೂಡಿ ಒಬ್ಬಂದೇ ಟಿಕೆಟ್ ತೆಗೆದಾರ. ಆದರು ಯಾವಾಗಂದ ಹೋದರು ಕೋರ್ಟ್ನಾಗಂದ ನಿಂದ್ರಿಸೋದು. ಇದು ನಾಳೆಗಂದು ಹೋಗೋದತ್ತ ಅನ್ನೋದು ಐತಲ್ಲ. ಇವ ಚಿಂತೆ ಬಿದ್ದು ಯಾರ ಪರವಾಗಿ ಹೇಳ್ಬೇಕು? ಗೌಡನಂತ ಹೇಳಿದ್ರೆ ಕುಲಕರ್ಣಿಗೆ ಸಿಟ್ಟ, ಕುಲಕರ್ಣಿ ಅಂತ ಹೇಳಿದ್ರೆ ಗೌಡಿಗೆ ಸಿಟ್ಟೆ. ಹ್ಯಾಂಗೆ ಮಾಡ್ಬೇಕು? ಮತ್ತು ಹಾದು ಹಿಂಡಿ ಅದು ಮಾತು ಮಾರು ಅಂಗಡಿ ಇತ್ತಲ್ಲ. ನಿನ್ನ ಮಾತು ಕೇಳಿಲ್ವೋ ಯಪ್ಪ ನಾನು ಹಿಂಗೆ ಆಗ್ಯದ ಹ್ಯಾಂಗೆ ಮಾಡ್ಬೇಕು ಅಂದ್ಕೊಳ್ಳೋಣ. ಅದಕ್ಕೂ ನಾವು ಹೇಳ್ತೀವಿ 2,000 ರೂಪಾಯಿ ಕೊಡು ಪಾಪ. ಮತ್ತೆ ಹೋದ್ರೆ ಹೋಗಲಕ್ಕೆ ಮತ್ತೆ 2,000 ರೂಪಾಯಿ ಕೊಟ್ಟ. 2,000 ರೂಪಾಯಿ ಕೊಟ್ಟ ಬಳಕ ನಿಮ್ಗೆ ಹತ್ತಿರದ ಮಾತು ಹೇಳ್ತೀನಿ. ಅವ ಅಂಗಡಿ ಅವ ಏನು ಹೇಳ್ದ ಆವ ಅಂದ. ಇವ ಅಂದ ಇದೇನು ಮಾತು ಅಂದವ. ಇದೇ ಮಾತು ನಡಿ ನಡಿ ನಡಿ. ಅಲ್ರಿ ನಮಗೆ ಏನ್ರಿ ಮಾತು ಹೇಳ್ರಿ ಉಳ್ಕೊಳಂಗ. ನಡಿ ಅದೇ ಹೇಳಿ ನಡಿ. ಇದು ಮಾತು ಸುಮ್ಮನೆ 2,000 ರೂಪಾಯಿ ಕೊಟ್ಟನ ತಲೆ ತುರಿಸ್ಬೋದು. ಮಾತು ಊರಿಗೆ ಬತ್ತು ಮುಂಜಾನೆ ಅಂದ ಗೌಡ ಕರ್ಲಿಕ್ಕೆ ಬಂದ, ಕುಲಕರ್ಣಿ ಕರ್ಲಿಕ್ಕೆ ಬಂದ. ಆಯ್ತು ಹೋಗಿ ಬಸ್ನಾಗ ಕೂತು ಹೋಗಿ ಕೋರ್ಟ್ನಾಗ ನಿಂದ್ರಿಸೋರು. ಏನಪ್ಪ ಸಾಕ್ಷಿದಾರ ನೀನೇನು? ಹೌದು ಸರ್ ಇವನೇನು ಸಾಕ್ಷಿದಾರ, ಇವನೇ ನೀವು ನೋಡ್ದವ. ಗೌಡ ಕುಲಕರ್ಣಿಗೆ ಹೊಡೆದನು, ನಾನು ಕುಲಕರ್ಣಿ ಗೌಡಿಗೆ ಹೊಡೆದನು. ಅಂದಿವ ಅಂದ ಅವ ಜತ್ ಅಂತಾನೆ. ಕುಲಕರ್ಣಿ ಗೌಡಿಗೆ ಹೊಡೆದನು, ಗೌಡ ಕುಲಕರ್ಣಿಗೆ ಹೊಡೆದನು. ಅವ ಅಂದ ಜತ್ ಅಂತಾನೆ. ಇದು ಮೂಕದ ಇದೇನು ಉತ್ತರ ಹೇಳ್ತದ? ಇದೇನು ಸಾಕ್ಷಿ ಹೇಳ್ತದೆ? ತೆಗಿರಿ ಬೇರೆ ಮಾತಾಡೋಂಥ ಸಾಕ್ಷಿ ತೊಂಬರಿ. ಅవి ಅಡ್ಡು ಅಂತ ಗೌಡ ಕುಲಕರ್ಣಿ ಅಂತ. ಇಲ್ರಿ ಸಾಹೇಬ್ರ ಅವ್ನಿಗೆ ಮಾತು ಬರ್ತಾವ. ಮಾತು ಬಂದ್ರೆ ಮಾತಾಡ್ಸು. ಅವ್ನ ಜೊತೆ ಕೇಳಕತ್ತಾನೆ ಗೌಡ ಕುಲಕರ್ಣಿ ಹೊಡೆದ, ಕುಲಕರ್ಣಿ ಗೌಡ ಇದು ಮೂಕದ ಹೊರಗೆ ಹಾಕಿರುತ್ತೆ ಕಳಿಸಿದ್ರು. ಹೊರಗೆ ಬಂದು ಯಪ್ಪೋ ಗೆದ್ದಲು. ಒಂದು ಮಾತಿಗೆ ಎಷ್ಟು ಕಿಮ್ಮತ್ತು ಇರ್ತಂತೀರಿ. ಅವ ಮೂಕನಂಗೆ ಮಾಡಿದ್ದಿಲ್ಲ ತಗೊಂಡು ಅಲ್ಲಿ ಹೇಳ್ಬೇಕಾಗಿದ್ದಿಲ್ಲ. ಗೌಡಗೂ ಕೆಟ್ಟವ ಆಗ್ಬೇಕಾಗಿತ್ತು, ಇಲ್ಲಿ ಕುಲಕರ್ಣಿಗೂ ಕೂಡ ಕೆಟ್ಟವ ಆಗ್ಬೇಕಾಗಿತ್ತಲ್ಲ. ಒಂದು ಮಾತು ರೀ, ಒಂದು ಮಾತಿಗಟ್ಟು ಕಿಮ್ಮತ್ತು. ಈಗ ಮೊದಲೇ ಹೇಳಿದ್ನಲ್ಲ, ಎಲ್ಲಿ ಜಗಳ ನಡೀತಾವ ನಿಂತು ನೋಡಬೇಡ ತಗೊಂಡು ಹೇಳಿದ್ನಲ್ಲ. ಆ ಮಾತು ತಲೆಗೆ ಇಟ್ಕೊಂಡಂದ ಇವ ಜಗಳ ನೋಡಿದ್ದಿಲ್ಲ ತಂದ್ರೆ ಇವನಿಗೆ ಈ ಪರಿಸ್ಥಿತಿ ಅಂತಕ್ಕಂಥ ಬರ್ತಿದ್ದಿಲ್ಲ. ನಾ ಯಾಕೆ ಹೇಳಕತ್ತೀನಿ ತಗೊಂಡ್ರೆ ಒಂದೊಂದು ಮಾತಿಗೂ ಕೂಡ ಕಿಮ್ಮತ್ತದ, ಒಂದೊಂದು ಮಾತಿಗೂ ಕೂಡ ಬೆಲೆ ಅದ.